ಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಎಸ್ಐಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ಸಹಿ ಆಗ್ರಹ ಆಂದೋಲನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ, ಜನರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ದೇಶದ ವ್ಯಾಪ್ತಿ ಸಹಿ ಸಂಗ್ರಹ ಆಂದೋಲನ ಹಮ್ಮಿಕೊಳ್ಳಲಾಗಿದ್ದು, ಧಾರವಾಡದ ವಿವೇಕಾನಂದ ವೃತ್ತದಲ್ಲಿ ಸಹಿ ಸಂಗ್ರಹ ಆಂದೋಲನಕ್ಕೆ ಚಾಲನೆ ನೀಡಿದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯರಾದ ಕಾಮ್ರೇಡ್ ರಾಮಾಂಜನಪ್ಪ ಅಳ್ದಳ್ಳಿ ಮಾತನಾಡಿ, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಕಳೆದ 9 ವರ್ಷಗಳಿಂದ ದೇಶದ ಅಭಿವೃದ್ಧಿ ಮಾಡಲಾಗಿದೆ ಎಂದು ಹೇಳಿಕೊಳ್ಳುತ್ತಿದೆ. ಅದಾನಿ, ಅಂಬಾನಿ ಸೇರಿದಂತೆ ಕೆಲವೇ ಬಂಡವಾಳಗಾರರ ಕಾರ್ಪೊರೇಟ್ ಮನೆತನಗಳ ಅಭಿವೃದ್ಧಿಯನ್ನೇ ದೇಶದ ಅಭಿವೃದ್ಧಿ ಎಂದು ಬಿಜೆಪಿ ಸರ್ಕಾರ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡಗನ್ನವರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಇಡೀ ದಿನ ಸಹಿ ಸಂಗ್ರಹ ಆಂದೋಲನವನ್ನ ನಡೆಸಿದರು. ಜನತೆ ಉತ್ಸಾಹದಿಂದ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಬೆಂಬಲಿಸಿದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡಗೇರ್, ಭುವನಾ ಬಳ್ಳಾರಿ, ದೀಪಾ ಧಾರವಾಡ್, ಶರುಣ್ ಗೋನವಾರ್, ಮಧುಲತಾ ಗೌಡರ್, ಭವಾನಿ ಶಂಕರ್ ಗೌಡ ಸೇರಿದಂತೆ ಪಕ್ಷದ ಸದಸ್ಯರು, ಕಾರ್ಯಕರ್ತರು, ಬೆಂಬಲಿಗರು ಭಾಗವಹಿಸಿದ್ದರು. ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಡೀ ದೇಶದಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನ ವಿರೋಧಿಸಿ ಮತ್ತೆ ಜನಗಳ ಜ್ವಲಂತ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತ ಸರ್ಕಾರಗಳನ್ನ ಒತ್ತಾಯಿಸಿ ಜನಾಂದೋಲನ ಹೋರಾಟವನ್ನು ಹಾಕೊಂಡಿದ್ದೀವಿ. ಸಹಿ ಸಂಗ್ರಹ ಈ ಜನಾಂದೋಲನದ ಭಾಗವಾಗಿ ಇಡೀ ದೇಶದಲ್ಲಿ ಸಹಿ ಸಂಗ್ರಹ ಆಂದೋಲನವನ್ನ ವ್ಯಾಪಕವಾಗಿ ಹಾಕೊಂಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಧಾರವಾಡದಲ್ಲಿ ಕೂಡ ನಮ್ಮ ಪಕ್ಷದ ಕೇಂದ್ರ ಸಮಿತಿಯ ಕರೆ ಮೇರೆಗೆ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇಡೀ ದಿನ ಜನಗಳಿಂದ ಸಹಿ ಸಂಗ್ರಹ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವು ನಮ್ಮ ಪಕ್ಷದಿಂದ ಜನಗಳಿಗೆ ಮಾಡ್ತಕ್ಕಂಥ ಮನವಿ ಏನಂತ ಹೇಳಿದ್ರೆ, ಇವತ್ತು ಕೇಂದ್ರ ಸರ್ಕಾರ ಇನ್ನೇನು 3-4 ತಿಂಗಳಲ್ಲಿ ಚುನಾವಣೆ ಬರೋದಿದೆ. ಅದನ್ನ ನೆಪವಾಗಿಟ್ಕೊಂಡು ಕಳೆದ 9 ವರ್ಷಗಳಲ್ಲಿ ಅಧಿಕಾರದಲ್ಲಿದ್ದಂತ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದುಬಿಟ್ಟಿದೀವಿ ಅಂತ ಕೊಚ್ಕೊಳ್ತಾ ಇದೆ. ಅದರ ವಾಸ್ತವವಾಗಿ ನಮ್ಮ ದೇಶದ ದುಡಿಯುವ ಜನಗಳ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಯುವಕರು ನಿರುದ್ಯೋಗಿಗಳು, ಅವ್ರಿಗೆ ಉದ್ಯೋಗ ಇಲ್ಲ. ರೈತರ ಆದಾಯ ಕುಸಿದು ಹೋಗಿದೆ. ಕೆಲಸ ಇದ್ದಂತ ಕಾರ್ಮಿಕರು ಕೆಲಸ ಕಳ್ಕೊಳ್ತಾ ಇದ್ದಾರೆ. ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಸೊ ಈ ಸಂದರ್ಭದಲ್ಲಿ ದೇಶ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಯಾರ ಅಭಿವೃದ್ಧಿ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ಜನಗಳು ನರೇಂದ್ರ ಮೋದಿ ಸರ್ಕಾರಕ್ಕೆ ಕೇಳಬೇಕಾಗಿದೆ. ಹೌದು, ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಿದೆ. ಅದರ ಅಭಿವೃದ್ಧಿ ಈ ದೇಶದ ಜನಗಳ ಅಭಿವೃದ್ಧಿ ಅಲ್ಲ. ನೀವು ಕೇವಲ ಅದಾನಿ, ಅಂಬಾನಿ ಅಂತ ಕೆಲವು ಕಾರ್ಪೊರೇಟ್ ಮನೆತನಗಳ ಅಭಿವೃದ್ಧಿ ಕೆಲಸ ಮಾಡಿದಿರಿ. ಅವರ ಆದಾಯ ಇವತ್ತು ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಸೇರುವಷ್ಟು ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಹಾಗಾಗಿ ನೀವು ಹೇಳ್ತಕ್ಕಂಥ ಅಭಿವೃದ್ಧಿ ಈ ದೇಶದ ಬಂಡವಾಳಗಾರರ ಅಭಿವೃದ್ಧಿ ಆಗಿದೆ. ಇನ್ನೊಂದು ಕಡೆ ಈ ದೇಶದ ಬಡ ಜನಗಳ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಹಾಗಾಗಿ ಈ ದೇಶದಲ್ಲಿ ಕಳೆದ 9 ವರ್ಷದಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಸಾಲ 98 ಲಕ್ಷ ಕೋಟಿ ಅಂತ ಇವತ್ತು ಅಂಕಿಅಂಶಗಳ ಸಮೇತ ಸಾಬೀತಾಗಿದೆ. ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ 2014ರಲ್ಲಿ ಪ್ರತಿಯೊಬ್ಬ ದೇಶದ ಪ್ರಜೆ ಮೇಲೆ 46,000 ರೂಪಾಯಿ ಸಾಲ ಇದ್ರೆ, ಇವತ್ತು ಪ್ರತಿಯೊಬ್ಬ ದೇಶದ ಪ್ರಜೆ ಮೇಲೆ 1,47,000 ರೂಪಾಯಿ ಸಾಲ ಇದೆ. ಈ ವಾಸ್ತವವನ್ನ ಯಾರು ಇವತ್ತು ಹೇಳ್ತಾ ಇಲ್ಲ. ಈ ವಾಸ್ತವಾಂಶವನ್ನ ಮುಚ್ಚಿಟ್ಟು ಅತಿ ಹೆಚ್ಚು ಸಾಲ ಮಾಡಿ, ಅತಿ ಹೆಚ್ಚು ಸಾಲಕ್ಕೆ ಅತಿ ಹೆಚ್ಚು ಬಡ್ಡಿ ಕಟ್ಟೋದ್ರ ಮೂಲಕ ಜನಗಳನ್ನ, ದೇಶವನ್ನ ಸಾಲಗಾರ ದೇಶವನ್ನ ಮಾಡಿರ್ತಕ್ಕಂಥ ಕೀರ್ತಿ ಮೋದಿ ಅವರು ಸಲ್ಲಬೇಕಾಗಿದೆ. ಇವತ್ತು ಆ ದೃಷ್ಟಿಯಿಂದ ದುಡಿಯುವ ಜನಗಳು ಈ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ರೈತರು, ಕಾರ್ಮಿಕರು ನಮ್ಮ ಬದುಕಿನಲ್ಲಿ ಯಾವ ಬದಲಾವಣೆ ಬಂದಿಲ್ಲ ಅಂತಕ್ಕಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ದೇಶದ ಜನಗಳ ಪಾಲಿಗೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಆಗಲಿ, ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಲಿ, ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಡ್ತೀವಂತ ಅವರು ಡಿಕ್ಲೇರ್ ಮಾಡಿದ್ರು, ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಗಳನ್ನು ಕೂಡ ಎಲ್ಲಾ ಜನಗಳಿಗೂ ತಲುಪಿಸೋದ್ರಲ್ಲಿ ವಿಫಲವಾಗಿದೆ. ಆದ್ರೆ 5 ಗ್ಯಾರಂಟಿಗಳ ಬಗ್ಗೆನೇ ಮಾತಾಡ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸಂಪೂರ್ಣ ಆರೋಗ್ಯ ವ್ಯವಸ್ಥೆ ಹಳ್ಳ ಹಿಡಿದಿದೆ, ಹದಗೆಟ್ಟೋಗಿದೆ.
ಸಾಮಾನ್ಯ ಜನಗಳು ಸರ್ಕಾರ ಆಸ್ಪತ್ರೆಗಳಿಗೆ ಹೋಗ್ತಾರೆ, ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಧಾರವಾಡದಲ್ಲಿ ಸಿವಿಲ್ ಹಾಸ್ಪಿಟಲ್ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಲ್ಲ ಅಂತ ನಾವೇ ಹೋರಾಟ ಮಾಡಿದೀವಿ. ಹಾಗಿದ್ದ ಆರೋಗ್ಯಕ್ಕೆ ನೀವು ರೊಕ್ಕ ದುಡ್ಡು ರಿಲೀಸ್ ಮಾಡ್ರಿ. ಇಲ್ಲಿ ರಸ್ತೆಗಳು ಸರಿ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಬರಗಾಲ ಕಾಮಗಾರಿ ತಗೊಳ್ತೀವಂತ ರಾಜ್ಯ ಸರ್ಕಾರ ಮಾತಾಡ್ತಿದೆ, ಬರ್ತೇನೆ ತಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಭ್ರಷ್ಟ ಬಿಜೆಪಿಯನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿರತಕ್ಕಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ಜನಗಳ ಪರವಾಗಿರ್ತಕ್ಕಂಥ ಯಾವುದೇ ಮಹತ್ವದ ನಿರ್ಧಾರವನ್ನ ಪಾಲಿಸಿಯನ್ನ ತಗೊಂಡಿಲ್ಲ. ಹಾಗಾಗಿ ಜನಗಳ ಪಾಲಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಕೇಂದ್ರದ ಬಿಜೆಪಿ ಸರ್ಕಾರ ಆಗ್ಲಿ, ಯಾವ ರೀತಿಯಿಂದಲೂ ಕೂಡ ಜನಪರ ಸರ್ಕಾರಗಳಾಗಿಲ್ಲ. ಆದ್ರಿಂದ ನಮ್ಮ ಪಕ್ಷ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕೇಂದ್ರ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟವನ್ನ ನಿರಂತರವಾಗಿ ಹಮ್ಮಿಕೊಳ್ತಾ ಇದೆ. ಅದರ ಮುಂದುವರಿಕೆಯಾಗಿ ಈಗ ಜನಾಂದೋಲನವನ್ನ, ಈ ಸಹಿ ಸಂಗ್ರಹ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ. ದುಡಿಯುವ ಜನತೆ ಈ ಹೋರಾಟದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಎಸ್ಯುಸಿ ಪಕ್ಷದ ಹೋರಾಟಕ್ಕೆ ಬೆಂಬಲಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಇಡೀ ದೇಶವ್ಯಾಪಿ ಮಹಿಳೆಯರ ಸಮಸ್ಯೆಗಳು ದಿನ ದಿನ ಹೆಚ್ಚಾಗ್ತಾ ಇದೆ. ಸರ್ಕಾರ ಅದ್ರ ಬಗ್ಗೆ ಏನ್ ಗಮನ ತಗೊಳ್ಬೇಕಿತ್ತು, ಯಾವುದೇ ರೀತಿಯ ಕ್ರಮಗಳನ್ನ ತಗೊಳ್ತಿಲ್ಲ. ಇವತ್ತೇನು ಕೆಟ್ಟ ಸಿನಿಮಾ ಸಾಹಿತ್ಯ ಹೆಚ್ಚೆಚ್ಚಾಗ್ತಾ ಇದೆ. ಅದ್ರ ಪರಿಣಾಮ ವಿದ್ಯಾರ್ಥಿ ಯುವಜನರ ಮೇಲೆ ಹೆಚ್ಚೆಚ್ಚ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದರ ಕೊನೆ ಕಾಣ್ಬೇಕಂತಂದ್ರೆ ಒಂದು ಜನ ಆಂದೋಲನ ಬೇಕು. ಈ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಸಿಗ್ಬೇಕು, ಭದ್ರತೆ ಸಿಗ್ಬೇಕು, ಕೆಟ್ಟ ಸಿನಿಮಾ ಸಾಹಿತ್ಯ ಬ್ಯಾನ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಶಿಕ್ಷಣ, ಉದ್ಯೋಗ ಖಾತ್ರಿ ಆಗುತ್ತೆ ಸರ್ಕಾರ ಕ್ರಮ ತಗೋಬೇಕು ಅಂತ ಹೇಳಿ ಇಡೀ ರಾಷ್ಟ್ರವ್ಯಾಪಿ ಈ ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ. ಏನು ಹೇಳಿಕೆ ಕೊಟ್ಟಿದ್ದಾರೆ, ಇವತ್ತೇ ಒಂದು ಹೆಣ್ಣು ಮಕ್ಕಳಿಗೆ ಎಲ್ಲಾ ಧರ್ಮಗಳಲ್ಲೂ ಕೂಡ ನಾವು ಶೋಷಣೆ ದೌರ್ಜನ್ಯಗಳನ್ನ ನೋಡ್ತಾ ಬಂದಿದ್ದೀವಿ. ಇದು ಸಾವಿರಾರು ವರ್ಷಗಳಿಂದ ಹೆಣ್ಣು ಮಕ್ಕಳನ್ನ ನೋಡ್ತಾ ಇರುವಂತ ಧೋರಣೆ. ಆದ್ರೆ ಇವರು ಹಿಂದೂ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ಕೊಟ್ಟಿದೀವಿ, ಸನಾತನ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಇತ್ತು ಅಂತ ಹೇಳ್ತಾನೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳನ್ನ ಒಂದು ನಿಂದಿಸುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು AIMSS ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಈಗಾಗಲೇ ಖಂಡಿಸಿ ನಾವು ಪತ್ರಿಕಾ ಹೇಳಿಕೆಗಳನ್ನ ಕೂಡ ರಿಲೀಸ್ ಮಾಡಿದೀವಿ. ಅಂದ್ರೆ ಪ್ರತಿಯೊಂದು ಸಮುದಾಯದಲ್ಲೂ ಪ್ರತಿಯೊಂದು ಧರ್ಮ ಮತದಲ್ಲೂ ಕೂಡ ಹೆಣ್ಮಕ್ಕಳನ್ನ ನೋಡುವ ದೃಷ್ಟಿಕೋನ ತಾರತಮ್ಯ ನಾವ್ ಎಲ್ಲೆಡೆ ಇದೆ. ಅದು ಒಂದು ಧರ್ಮಕ್ಕೆ ಅಂತ ನಾವು ಸೀಮಿತ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಒಂದು ರಾಜಕೀಯ ಅವರ ಒಂದು ಧಾರ್ಮಿಕ ತಮ್ಮ ಧರ್ಮ ಶ್ರೇಷ್ಠ ಅನ್ನೋ ಒಂದು ಏನು ವಿಚಾರದೊಳಗೆ ಅವರು ಇನ್ನೊಂದು ಧರ್ಮವನ್ನ ಕೀಳಾಗಿ ನೋಡುವಂತಹ, ಇನ್ನೊಂದು ಧರ್ಮವನ್ನ ಒಂದು ಕೀಳನ ಮನೋಧೋರಣೆಯಿಂದ ಅವರು ಇಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಈಗಾಗಲೇ ಖಂಡಿಸಿದೀವಿ. ಇದು ಸರಿಯಾದಂತದ್ದಲ್ಲ. ಈ ಹೇಳಿಕೆಯನ್ನು ಅವರು ವಾಪಸ್ ಪಡಿಬೇಕು ಮತ್ತು ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನ ನಿಂದಿಸಿರುವಂತ ಇಂಥ ಒಂದು ನೀತಿಯನ್ನ ಅಥವಾ ಅವರ ಮನಸ್ಥಿತಿಯನ್ನ ಬದಲಿ ಮಾಡ್ಕೋಬೇಕು, ಕ್ಷಮೆ ಕೇಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.